ಮನೆಗಳ್ಳತನ ಮಾಡುತ್ತಿದ್ದ ರಾಜಸ್ಥಾನ ಮೂಲದ ಓರ್ವ ಆರೋಪಿಯನ್ನ ಯಲಹಂಕ ಪೊಲೀಸ್ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿರುವ ನೂತನವಾಗಿ ನಿರ್ಮಾಣ ಮಾಡುತ್ತಿದ್ದ ಕಟ್ಟಡದಲ್ಲಿ ಟೈಲ್ಸ್ ಕೆಲಸ ಮಾಡಲು ಬಂದಿದ್ದ ಆರೋಪಿ 19 ವರ್ಷದ ವೇಲಾರಾಮ್ ಮೀನಾ ಅಲಿಯಾಸ್ ಸುನಿಲ್ ಪಕ್ಕದ ಮನೆಯಲ್ಲಿ ಯಾರೂ ಇಲ್ಲದನ್ನ ಖಾತ್ರಿಪಡಿಸಿಕೊಂಡು ಲಾಲನ ಪ್ರಕಾಶ್ ಮುನಿಯಪ್ಪನವರ ಮನೆಯೊಳಕ್ಕೆ ಮನೆಯ ಟೆರೆಸ್ ಮೂಲಕ ಬಾಗಿಲನ್ನ ಮೀಟಿ ಮನೆಯೊಳಗೆ ನುಗ್ಗಿ ಬೆಲೆ ಬಾಳುವ ವಜ್ರಾಭರಣ ಮತ್ತು ಚಿನ್ನಾಭರಣಗಳನ್ನು ಕಳುವು ಮಾಡಿಕೊಂಡು ಪರಾರಿಯಾಗಿರುತ್ತಾನೆ. ಪ್ರಸ್ತುತ ನಿವಾಸಿಗಳು ಯುಎಸ್ಎನಲ್ಲಿ ಇದ್ದು 6 ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಬಂದು ಹೋಗ್ತಿದ್ರು. ಆರೋಪಿ ಮನೆಯಲ್ಲಿ ಯಾರೂ ಇಲ್ಲದನ್ನ ಖಾತ್ರಿ ಮಾಡಿಕೊಂಡು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದನು. ಯುಎಸ್ಎನಲ್ಲಿ ನೆಲೆಸಿರುವ ಟೆಕ್ಕಿ ಪ್ರಕಾಶ್ ಮುನಿಯಪ್ಪ ಮನೆಯೊಳಗೆ ಮತ್ತು ಹೊರಗೆ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡುವಾಗ ಕಳ್ಳನ ಕರಾಮತ್ತು ಗೊತ್ತಾಗಿದ್ದು ಅವರು ಕೂಡಲೇ ತನ್ನ ಸಂಬಂಧಿ ಆರ್ಟಿ ನಗರದ ನಿವಾಸಿ ಸೇತು ಮಾಧವ ಎಂಬುವರನ್ನ ಮನೆ ಬಳಿಗೆ ಕಳುಹಿಸಿಕೊಟ್ಟು ಪರಿಶೀಲಿಸಿದಾಗ ಮನೆಯಲ್ಲಿದ್ದ ಬೆಲೆಬಾಳುವ ಚಿನ್ನ ಹಾಗೂ ವಜ್ರದ ಆಭರಣಗಳನ್ನು ದೋಚಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ. ಮನೆಗಳವು ಪ್ರಕರಣವನ್ನ ದಾಖಲಿಸಿಕೊಂಡ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರು ಆರೋಪಿಯ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ ತನಿಖಾ ತಂಡವು ರಾಜಸ್ಥಾನದ ಸಾಲಂಗರ್ ಜಿಲ್ಲೆಯ ಗಿಂಗಲ ವ್ಯಾಪ್ತಿಯ ಮಣಗಿರಿಪಾಲ ಗ್ರಾಮಕ್ಕೆ ತೆರಳಿ ಆರೋಪಿಯನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮನೆಗಳವು ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡ ಆರೋಪಿ ವೇಲಾರಾಮ ಮೀನಾ ಅಲಿಯಾಸ್ ಸುನಿಲ್ ಕಳವು ಮಾಡಿದ್ದ ವಜ್ರ ಹಾಗೂ ಚಿನ್ನಾಭರಣಗಳನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟಿರುವುದಾಗಿ ತಿಳಿಸಿದ್ದಾನೆ. ಆತ ನೀಡಿದ ಮಾಹಿತಿಯಂತೆ ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರ ಹಾಗೂ ವಿವಿಧ ಚಿನ್ನಾಭರಣಗಳನ್ನು ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳ ಒಂದು ದೊಡ್ಡ ಕಳ್ಳತನ ಆಗಿತ್ತು. ಅದರಲ್ಲಿ 1 kg 833 ಗ್ರಾಮ್ಸ್ ಗೋಲ್ಡ್, ಡೈಮಂಡ್ ಮತ್ತು ಕೆಲವು ಕ್ಯಾಶ್, ಟೋಟಲ್ ಅರೌಂಡ್ 3 ಕೋಟಿದು ಪ್ರಾಪರ್ಟಿ ಹೋಗಿತ್ತು. ಈ ಪರ್ಟಿಕ್ಯುಲರ್ ಕೇಸ್ ಇಂಟ್ಯಾಕ್ಸ್ ಎಲ್ಲ ರಿಕವರಿ ಮಾಡಿ ರಾಜಸ್ಥಾನದಿಂದ ಆರೋಪಿಗೆ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಟೀಮ್ ಅವರು. ಸೊ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಇದರಲ್ಲಿ ಪ್ರಾಪರ್ಟಿ PF ಅಲ್ಲಿ ಹಾಕಿ ಅವರು ಇದು ನಡೀತಾ ಇದೆ, ಬೇರೆ ಪ್ರೊಸೆಸ್ ಬಿಡುಗಡೆ ಆಗಲಿಕ್ಕೆ. ಯಾಕೆಂದರೆ ಇದು ಸ್ವಲ್ಪ ಹೈ ವ್ಯಾಲ್ಯೂದು ಇದರಲ್ಲಿ ಇತ್ತು. ಸೊ ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಇದು ಮಾಡಿಸಿ ರಿಟರ್ನ್ ಮಾಡ್ತೀವಿ. ಬಟ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಆಗಿದೆ ರಿಕವರಿ. ಆರೋಪಿ ಅವ್ರದ್ದು ಇಲ್ಲಿ ಫಸ್ಟ್ ಟೈಮ್ ಅಫೆನ್ಸ್ ಇಲ್ಲಿವರೆಗೆ ಗೊತ್ತಾಗಿದೆ. ಅವರು ರಾಜಸ್ಥಾನ್ ಮೂಲದವರು, ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಅಬ್ಸರ್ವ್ ಮಾಡಿ ಅವರು ಬ್ರೇಕ್ ಮಾಡಿ ಎಲ್ಲ ಸಾಮಾನು ತೊಗೊಂಡಿದ್ರು. ಬಟ್ ಅವ್ರ ಆರೋಪಿ ಅವರು ರಾಜಸ್ಥಾನ್ ರೀಚ್ ಆಗಿದ್ದಕ್ಕಿಂತ ಮುಂಚೆನೇ ಅಥವಾ ಅದೇ ಆಲ್ಮೋಸ್ಟ್ ಸೇಮ್ ಟೈಮ್ ನಮ್ಮ ಕ್ರೈಮ್ ಟೀಮ್ ಅವರು ರೀಚ್ ಆಗಿ ಅವ್ರಿಗೆ ಹಿಡಿದಿದ್ದಾರೆ. ಅದಕ್ಕೆ ಯಾವುದು ಸೇಲ್ ಮಾಡಲಿಕ್ಕೆ ಆಗಿಲ್ಲ. ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ಇದೆ ರಿಕವರಿ ಆಗಿದೆ. ಇಟ್ಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ನಾರ್ತ್ ಈಸ್ಟ್ ಡಿವಿಷನ್. ಈ ಕಾರ್ಯಾಚರಣೆಯನ್ನ ಈಶಾನ್ಯ ವಿಭಾಗದ ಡಿಸಿಪಿ ಮಿಥುನ್ ಕುಮಾರ್ ಅವರ ನಿರ್ದೇಶನದಂತೆ ಯಲಹಂಕ ಉಪವಿಭಾಗದ ಎಸಿಪಿ ನರಸಿಂಹಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ PSI ಮಧುಸೂದನ್, ASI ಬಾಬು, ಮೋಹನ್ ನಾಯಕ್, ಸಿಬ್ಬಂದಿಗಳಾದ ಲೇಪಾಕ್ಷಪ್ಪ, ಜಬೀವುಲ್ಲಾ, ಕೃಷ್ಣಪ್ಪ, ಮಧು, ಪಾಂಡುರಂಗ ಅವರುಗಳ ತಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.